ಕೌಂಟಿಂಗ್ ಎಲ್ಲ ತುಂಬ ಚೆನ್ನಾಗಿ ನಡೆದಿದೆ. ಅಧಿಕಾರಿಗಳು ಕೂಡ ತುಂಬ ಸ್ಪಷ್ಟವಾಗಿ ನೀಟಾಗಿ ಯಾವ ರೀತಿ ಕಾನೂನು ರೀತಿ ರೀಕೌಂಟಿಂಗ್ ಮಾಡಬೇಕು ಆ ರೀತಿ ಏನೆಲ್ಲ ಅಬ್ಜೆಕ್ಷನ್ ತಕ್ಕಂಗೆ ಎಲ್ಲ ರೀಕೌಂಟಿಂಗ್ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಎಲ್ಲ ಮುಗಿದಿದೆ. ಈಗ ಒಂದು ಸುಮ್ಮನೆ ಶಾಂಪಲ್ ಒಂದು 5 ಬೂತ್ಗೆ ರೀಕೌಂಟಿಂಗ್ ತೊಗೊಂಡು ಅದು ಚೆಕ್ ಮಾಡಬೇಕು. ಅದೊಂದು ನಡೀತಾ ಇದೆ ಪ್ರಕ್ರಿಯೆ. ಇನ್ನೆಲ್ಲ ಆಲ್ರೆಡಿ ಬೂತಲ್ಲೆಲ್ಲ ಏನೆಲ್ಲ ಚೆಕ್ ಮಾಡಬೇಕು ಈಗಾಗಲೇ ಮುಗಿದಿದೆ. ರೀಕೌಂಟಿಂಗ್ ಇದು ಪ್ಯಾಕಿದು ಮಾತ್ರ ನಡೀತಾ ಇದೆ. ಯಾವುದೇ ವಿಚಾರಗಳ ಬಗ್ಗೆ ಅಬ್ಜೆಕ್ಷನ್ ಸಿಗ್ತಾ ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಅಬ್ಜೆಕ್ಷನ್ಗಳು ಸಹಜ. ಅದೇ ಚುನಾವಣಾ ಅಧಿಕಾರಿಗಳು ಏನಿದ್ದಾರೋ ಅವರು ಅದಕ್ಕೆಲ್ಲ ಕ್ಲಾರಿಟಿ ಕೊಟ್ಟು ಪ್ರತಿಯೊಂದಕ್ಕೂ ಸ್ಪಷ್ಟವಾಗಿ ಏನೆಲ್ಲ ಕಾನೂನಿನಲ್ಲಿ ಇದೆಯೋ ಆ ರೀತಿಯಲ್ಲಿ ಯಾವುದು ಅಬ್ಜೆಕ್ಷನ್ ಇದೆ ಅದಕ್ಕೆ ಉತ್ತರ ಕೊಟ್ಟು ತೃಪ್ತಿಯಾಗಿದೆ ಸರ್. ಎಲ್ಲರಿಗೂ ತೃಪ್ತಿಯಾಗಿದೆ. ತುಂಬ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ. ಸರ್ ನಿಮ್ದೇನೋ ವೋಟ್ ಜಾಸ್ತಿ ಆಯಿತಾ ಪೋಸ್ಟಲ್ ಬ್ಯಾಲೆಟಲ್ಲಿ? ಸುಪ್ರೀಂ ಕೋರ್ಟ್ ಆದೇಶ ಇರೋದ್ರಿಂದ ಯಾವುದ್ರಲ್ಲಿ ಜಾಸ್ತಿ ಆಗಿದೆ ಯಾವುದ್ರಲ್ಲಿ ಕಡಿಮೆ ಆಗಿದೆ ಅಂತ ಏನು ಹೇಳೋದಿಲ್ಲ. ಹಾಗಾಗಿ ಚುನಾವಣೆ ಏನು ಯಾವ ರೀತಿ ನಡೀಬೇಕು ಆ ರೀತಿ ನೀಟಾಗಿ ನಡೆಸ್ಕೊಳ್ಳೋಂಥ ಕೆಲಸ ಮಾಡಿದ್ದಾರೆ. ಫಲಿತಾಂಶದಲ್ಲಿ ಏರುಪೇರು ಆಗಿಲ್ಲ, ಹೇಳ್ತಾ ಇದ್ದಾರೆ. ಸಣ್ಣ ಪುಟ್ಟ ಏನೋ ಬದಲಾವಣೆಗೆ ಬಿಟ್ಟರೆ ಏನು ಫಲಿತಾಂಶ ಇದೆಯೋ ಆ ಫಲಿತಾಂಶದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇರೋದ್ರಿಂದ ಮಾಡಬಾರ್ದು ಅನ್ನೋ ಇರೋದ್ರಿಂದ ಚುನಾವಣೆ ಪ್ರಕ್ರಿಯೆ ಮಾತ್ರ ತುಂಬ ಚೆನ್ನಾಗಿ ನಡೆದಿದೆ. ನೀವು ರೀಕೌಂಟಿಂಗ್ ಕೇಳಿರಲಿಲ್ಲ, ಆದರೂ ನೀವು ಇದರಲ್ಲಿ ಭಾಗವಹಿಸಿದ್ರಿ, ಏನು ಅನಿಸ್ತಾ ಇದೆ? ಅಲ್ಲ, ನಾವು ರೀಕೌಂಟಿಗೆ ಕೋರ್ಟ್ಗೇನು ನಾವು ಹೋಗಿಲ್ಲ, ಏನಿಲ್ಲ. ಆದರೆ ಚುನಾವಣೆ ಅಧಿಕಾರಿಗಳು ನಮಗೆ ನೋಟಿಸ್ ಕೊಟ್ಟಿದ್ರು. ಆ ನೋಟಿಸ್ಗೆ ನಾವೆಲ್ಲ ಭಾಗವಹಿಸಬೇಕಾಗಿತ್ತು. ಹಾಗಾಗಿ ನಾವು ಕೂಡ ಏನು ಚುನಾವಣೆಯಲ್ಲಿ ಲಾಸ್ಟ್ ಟೈಮು ಸರಿಯಾಗಿ ಕೌಂಟಿಂಗ್ ಟೈಮಲ್ಲಿ ಇರಲಿಲ್ಲ. ಹಾಗಾಗಿ ಇದೊಂದು ಅವಕಾಶ ಇತ್ತು ನಮಗೆ. ಇಲ್ಲಿ ಏನು ವ್ಯತ್ಯಾಸಗಳಾಗಿದೆ ಏನು ಅಂತ ನೋಡೋಕ್ಕೊಂದು ಅವಕಾಶ ಇತ್ತು. ಹಾಗಾಗಿ ಇವತ್ತು ನಾವೆಲ್ಲ ಕಾರ್ಯಕರ್ತರು ಎಲ್ಲರೂ ಚೆನ್ನಾಗಿದೆ. ಏನು ತೊಂದರೆ ಇಲ್ದ್ರೂ ನೀಟಾಗಿ ಆಗಿದೆ ಅಂತ ಹೇಳಕ್ ಬಯಸ್ತೀನಿ.